ಚಪ್ಪಲಿಯಿಂದ ಹೊಡೆದ ಶಿಕ್ಷಕಿ ಮೇಲೆ ಎಫ್ಐಆರ್ ದಾಖಲು. ತಗೊಂಡು ಹೊಡೆದಿದ್ದು ಖರೇರಿ, ನಾವು ನೋಡಿದ್ದು ಖರೇರಿ. ಶಿಕ್ಷಕ ಅಂದಾನಯ್ಯ ವಸ್ತ್ರದ್ಗೆ ಜೀವ ತೆಗೆಯುವ ಬೆದರಿಕೆ. ಹೌದು ವೀಕ್ಷಕರೇ, ಇಳಕಲ್ಲಿನ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಅಂದಾನಯ್ಯ ವಸ್ತ್ರದ್ ಅವರಿಗೆ ಚಪ್ಪಲಿಯಿಂದ ಹೊಡೆದ ಪ್ರಕರಣ ತಮಗೆ ಗೊತ್ತೇ ಇದೆ. ಚಪ್ಪಲಿಯಿಂದ ಹೊಡೆದ ಅಮೀನಾ ಕೋಳೂರು ಎಂಬ ಶಿಕ್ಷಕಿಯನ್ನು ಸರ್ಕಾರ ಅಮಾನತ್ತು ಮಾಡಿ ಆದೇಶವನ್ನ ಹೊರಡಿಸಿತ್ತು. ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಅಮೀನಾ ಕೋಳೂರು ಮೇಲೆ ಎಫ್ಐಆರ್ ಮಾಡದಂತೆ ಜೀವ ಬೆದರಿಕೆ ಹಾಕಿದ ಸತ್ಯ ಹೊರಬಿದ್ದಿದೆ. ಜೀವ ಭಯದಿಂದ ಸುಮ್ಮನಿದ್ದ ಅಂದಾನಯ್ಯ ವಸ್ತ್ರದ್ ಕೊನೆಗೂ ಅಮೀನಾ ಕೋಳೂರು ವಿರುದ್ಧ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ನಾನು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಅಲಂಪುರ್ ಪೇಟ್ ಇಳಕಲ್ದಲ್ಲಿ ಸಹ ಶಿಕ್ಷಕ ಅಂತ ಕೆಲಸ ಮಾಡುತ್ತಿದ್ದೇನೆ. ದಿನಾಂಕ 25/7/2025 10:30 ಗಂಟೆಯ ಸುಮಾರಿಗೆ ನಾನು ಮಕ್ಕಳಿಗೆ ಸ್ವಾತಂತ್ರ್ಯೋತ್ಸವದ ಕುರಿತು ಸ್ವಾತಂತ್ರ್ಯ ಯೋಧರ ವೇಷಭೂಷಣ ಮತ್ತು ನಾಟಕ ಮಾಡುವ ಕುರಿತು ಮಕ್ಕಳಿಗೆ ಹೇಳಿದಾಗ ಮಕ್ಕಳು ಈ ವಿಷಯವನ್ನ ಸಹ ಶಿಕ್ಷಕರಾದ ಶ್ರೀಮತಿ ಅಮೀನಾ ಕೋಳೂರು ಗಂಡ ಮೊಹಮ್ಮದ್ ಫಾರೂಕ್ ಯತ್ನಟ್ಟಿ ಇವರ ಮುಂದೆ ತಿಳಿಸಿದಾಗ ಅವರು ಯಾರು ಸ್ವಾತಂತ್ರ್ಯೋತ್ಸವಕ್ಕೆ ವೇಷಭೂಷಣ ಮತ್ತು ನಾಟಕ ಮಾಡಿಸುತ್ತಾರೆ ಅವರನ್ನ ಚಪ್ಪಲಿಯಿಂದ ಹೊಡೆಯುತ್ತೇನೆ ಎಂದು ಶಾಲಾ ಮಕ್ಕಳ ಮುಂದೆ ಹೇಳಿದ್ದು, ಸದರಿ ವಿಷಯವಾಗಿ ಅಮೀನಾ ಕೋಳೂರು ಇವರಿಗೆ ಚಪ್ಪಲಿಯಿಂದ ಏಕೆ ಹೊಡೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಸದರಿಯವರು ನನಗೆ ಶಾಲಾ ಆವರಣದಲ್ಲಿ ಹೊರಗೆ ಹೋಗದಂತೆ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತಮ್ಮ ಕಾಲಲ್ಲಿದ್ದ ಚಪ್ಪಲಿಯಿಂದ ನನ್ನ ಕಪಾಳಕ್ಕೆ ಹೊಡೆದಿರುತ್ತಾರೆ. ಅಲ್ಲದೆ ನೀನು ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಕಾರ್ಯಕ್ರಮ ಮಾಡಿಸುತ್ತೀಯಾ ಪೋಸಡಿ ಮಗನೇ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ದು, ಅಂಗಿ ಹಿಡಿದು ಜಗ್ಗಿ ಹರಿದಿದ್ದು ಇರುತ್ತದೆ. ನಂತರ ಸದರಿ ಅಮೀನಾ ಇವರು ತನ್ನ ಗಂಡ ಮೊಹಮ್ಮದ್ ಫಾರೂಕ್ ಯತ್ನಟ್ಟಿ ಇವರಿಗೆ ಕರೆಸಿಕೊಂಡಿದ್ದು, ಸದರಿಯವರು ನನಗೆ ಲೇ ಮಗನ, ನೀನು ನಿನ್ನ ಪಾಡಿಗೆ ನೌಕರಿ ಮಾಡ್ತಾ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲದಿದ್ದರೆ ಮಗನೇ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ನನ್ನ ಕಪಾಳಕ್ಕೆ ಬೆನ್ನಿಗೆ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಹೆಂಡತಿ ಮೇಲೆ ದೂರು ಕೊಟ್ಟರೆ ನಿನ್ನ ಮೇಲೆ ನನ್ನ ಹೆಂಡತಿ ಕಡೆಯಿಂದ ಅತ್ಯಾಚಾರದ ಕೇಸ್ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ದಲ್ಲದೆ ಅದೇ ಸಮಯದಲ್ಲಿ ಅಲ್ಲಿದ್ದ ಮುಖ್ಯ ಗುರುಗಳು ವಸ್ತ್ರ ಸರ್ ಮೇಲೆ ಯಾಕೆ ಮಾಡುತ್ತಿದ್ದೀರಿ ಎಂದು ವಿಚಾರಣೆ ಮಾಡಲು ನಾನು ಇರುತ್ತೇನೆ ಅಂದಾಗ ಮೊಹಮ್ಮದ್ ಫಾರೂಕ್ ಈತನು ಅವರಿಗೂ ಕೂಡ ಅವಾಚ್ಯವಾಗಿ ಬೈದು ಅವರ ಬುರ್ಕಾ ಎಳೆದು ಜೀವ ಬೆದರಿಕೆ ಹಾಕಿದ್ದು, ಅದೇ ಸಮಯದಲ್ಲಿ ಮೊಹಮ್ಮದ್ ಫಾರೂಕ್ ಯತ್ನಟ್ಟಿ ಇವರ ಸಂಬಂಧಿ MS ಯತ್ನಟ್ಟಿ ಎನ್ನುವವರು ಮೊಹಮ್ಮದ್ ಫಾರೂಕ್ ಇವರಿಗೆ ಫೋನ್ ಮಾಡಿ ನನಗೆ ಕೊಡು ಅಂತ ಹೇಳಿದ್ದು, ಆಗ ಫೋನ್ ಮೊಹಮ್ಮದ್ ಫಾರೂಕ್ ಇವರು ನನ್ನ ಕೈಯಲ್ಲಿ ಕೊಟ್ಟಾಗ MS ಯತ್ನಟ್ಟಿ ಇವರು ನನಗೆ ಜೋರು ಬಾಯಿ ಮಾಡಿ ಆವಾಜ್ ಹಾಕುತ್ತಾ, ಮಗನೇ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡುತ್ತೇನೆ, ನೀನು ಅಮೀನಾ ಇವರ ವಿರುದ್ಧ ಫಿರ್ಯಾದಿ ಕೊಟ್ಟರೆ ಎಲ್ಲ ಮೀಡಿಯಾದಲ್ಲಿ ನಿನ್ನ ಮಾನ ಹರಾಜು ಹಾಕಿ ಅಪಪ್ರಚಾರ ಮಾಡುತ್ತೇನೆ, ನಿನ್ನ ಜೀವ ಸಹಿತ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕಿರುತ್ತಾರೆ ಅಂತ ಶಿಕ್ಷಕ ಅಂದಾನಯ್ಯ ವಸ್ತ್ರದ್ ದೂರು ದಾಖಲಿಸಿದ್ದಾರೆ. ಚಪ್ಪಲಿಯಿಂದ ಹೊಡೆದ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳಾದ ಶಾಲಾ ಮಕ್ಕಳು, ಶಾಲೆಯ ಅಡುಗೆ ಸಿಬ್ಬಂದಿಗಳು, ಶಿಕ್ಷಕಿ ಅಮೀನಾ ಕೋಳೂರು ಅವರು ಅಂದಾನಯ್ಯ ವಸ್ತ್ರದ್ ಮೇಲೆ ಹಲ್ಲೆ ಮಾಡಿದ್ದನ್ನ ವಿವರಿಸಿದ್ದು ಹೀಗೆ. सर टीचर्स के ड्रामा करेंगे अगर बोले थे, मैं पूछ लो को परमिशन बोलते हैं, परमिशन पूछने गएगा तो सभी टीचर नको कर बोले, और बोले पापा ये बोले साल को भी गड़े संग टेप्पल लग मारतू कर बोले उन्होंने बोले तो सच है। हां सर वे तुम्हारा फैमिली मारेगा हूं यहां सभी जने बैठे थे, आज काट दिए जो बैठे थे खाना खा रहे सभी जने थे, उनके सामने से मारे, बैठे थे खाना खा रहे सभी जने थे, उनके सामने से मारे, बैठे थे खाना खा रहे सभी जने थे, उनके सामने से मारे, उनके सामने से मारे भी क्या हुआ उस दिन भी वो थे 15 मिनट वो पुलिस वो आए, सभी जने आए थे, वो 2:30 बजे गए, पुलिस पूछताछ करे वैसा हुआ। फिर वैसे संचार दिन एक सर आए थे, उन्हें पूछे हमें क्या आता वो सच बोले. ಇಲ್ಲಿ ಬಿಸಿ ಊಟ ಅಡುಗೆ ಮಾಡಕ್ಕೆ ಬರ್ತೀವಿ. ಅವತ್ತು ಶುಕ್ರವಾರ ಆಗಿದ್ದ ಘಟನೆ ಏನಂದ್ರೆ ಅದರ ಹಿಂದೆ ಟೀಚರ್ ಸರ್ ಮಕ್ಕಳ ಬಗ್ಗೆ ಆಗಸ್ಟ್ 15ಕ್ಕೆ ಡ್ರಾಮಾ ಮಾಡೋದ್ರ ಬಗ್ಗೆ ಮಾತಾಡಿದ್ರಂತ್ರಿ. ಅದು ನಮಗೆ ಗೊತ್ತಿಲ್ಲರಿ. ಶುಕ್ರವಾರ ದಿವಸ ಹೊರಗೆ ಗೊತ್ತಾಗಿದ್ದು ಅವರು ಮಾತಾಡಿ ಮಕ್ಕಳಿಗೆ ಕೇಳಂಬರ್ರಿ ಅಂತ ಬಂದು ಮಕ್ಕಳಿಗೆ ಕರೆದಾಗ ಆ ಮಕ್ಕಳ ಮುಂದೆ ಅವ್ರಿಗೇನು ಕೇಳ್ತೀರಿ, ನಾನು ಹೊಡೆದು ನಿಮಗೆ ತೋರಿಸ್ತೀನಿ ಅಂಥೇಳಿ ತಗೊಂಡು ಹೊಡೆದಿದ್ದು ಖರೆ ರೀ, ನಾವು ನೋಡಿದ್ದು ಖರೆ ರೀ.
ತಗೊಂಡು ಹೊಡೆದಿದ್ದು ಖರೆ ರೀ, ನಾವು ನೋಡಿದ್ದು ಖರೆ ರೀ. ನಾನು ಇಲ್ಲಿ ನಡೆದಿದ್ದ ಘಟನೆಯಲ್ಲಿ ಸತ್ಯವಾಗಿ ಹೇಳ್ತೀನಿ. ಏನಾಗೈತಿ ಡ್ರಾಮಾ ಸಲಾಗೈತಿ, ಆ ಮಕ್ಕಳ ಸಲಾಗೈತಿ ನನಗೆ ಗೊತ್ತಿಲ್ಲ. ಆದರೆ ಆ ಸರ್ ಒಳ್ಳೆ ಟೀಚರ್. ಇವರು ಏನೇನು ಮಾತಾಡಾರೋ ಎಂದು ನನಗೆ ಏನೂ ಗೊತ್ತಿಲ್ಲ ಅದರ ಬಗ್ಗೆ. ಇಬ್ಬರು ಶಿಕ್ಷಕರು ಬಂದ ನನಗೆ ಹೇಳಿದ್ರೆ, ಟೀಚರ್ ಹಿಂಗೆ ಡ್ರಾಮಾ ಬಗ್ಗೆ ಹಿಂಗೆ ಹೇಳಕತ್ತಾರೆ ಸರ್ ಅಂತ. ನಾನು ಹೇಳಿದೆ, ಆ ಸರ್ಗೆ ಕರೆಸಿ ನಮ್ಮ ಮಕ್ಕಳಿಗೆ ಕರೆಸಿ ಎಲ್ಲ ವಿಚಾರ ಮಾಡಿ ನಿಮ್ಮ ಮುಂದೆ ಹೇಳ್ತೀನಂತ ಹೇಳಿದ್ದೆ. ಹೇಳಿದ ಪ್ರಕಾರನೂ ಇವರು ನನಗೆ ಕೇಳಿಲ್ಲ. ಇವ್ರಿಗೆ ಹೆಡ್ ಮಾಸ್ಟರ್ದು ಬೆಲೆ ಇಲ್ಲ, ಹೆಡ್ ಮಾಸ್ಟ್ರಿಗೆ ಕೇಳಿಲ್ಲ. ಗುದ್ದಾಡಿ ನಾ ಬಿಸಿ ಊಟಾರ ಮುಂದೆ ಚಪ್ಪಲಿಲಿಂದ ಬಡ್ದಿದ್ದು ಖರೆ. ಈಗ ಎಲ್ಲ ಆಗ ಮ್ಯಾಗ ಈಗ ಸುಳ್ಳೆ ಅಪವಾದನ ಹಚ್ಚಿ ವಿಡಿಯೋನ್ಸ್ ಮಾಡಿ ಬಿಡಾಕತ್ತಾರ ಇವರು. ಒಳ್ಳೆ ಟೀಚರ್ಗೆ ತಾವು ಟೀಚರ್ ಅದಾರ, ಅವರು ಟೀಚರ್ ಅದಾರ. ಟೀಚರ್ ಮರ್ಯಾದೆಯನ್ನು ಏನು ಉಳಿತು? ಅದರ ಸಲಾಗಿ ಎಲ್ಲರೂ ಗಮನಿಸಿರಿ. ಸುಳ್ಳದ ಮಾಡ್ರಿ, ಕರೆದು ಮಾಡ್ರಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ನನಗೆ ಇದು ಇಲ್ಲ. ಡ್ಯೂಟಿ ಮಾಡಕ್ಕೆ ಬಂದೀವಿ ನಾವು ಇಲ್ಲಿ. ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು, ಒಳ್ಳೆ ವಿದ್ಯೆ ಕೊಟ್ಟು, ಒಳ್ಳೆ ಹೆಸರು ಗಳಿಸ್ಕೊಂಡು ಹೋಗ್ಬೇಕು. ಇಲ್ಲಿಂದ ಕೆಟ್ಟ ಹೆಸರು ಕಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಲಿಂದ ಯಾವ ವಿಡಿಯೋ ಮಾಡಬೇಡ್ರಿ, ಯಾವುದು ಉಪಯೋಗ ಇಲ್ಲ. ಉಪಯೋಗ ಇದ್ದದ್ದು ಮಾಡ್ರಿ. ಮಕ್ಕಳ ಸಾಲಿ, ಒಳ್ಳೆ ಸಾಲಿ, ತಾಲೂಕಿಗೆ ಫಸ್ಟ್ ಸ್ಕೂಲ್ ಎಲ್ಲ ಹೆಸರನ್ನು ಇದು ಆಗ್ಬಿಟ್ಟೈತಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.